ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಮನವಿಗಳು ಬರ್ತಾರೆ ಅದಕ್ಕೆ ಸ್ಪಂದಿಸಿ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ ನಾವು ಅದು ಶಾಸಕರ ಗಮನಕ್ಕೆ ತರಬೇಕು. ಅದರ ಜೊತೆಗೆ ಕೆಲವೊಂದು ನ್ಯಾಯಾಲಯದ ಪ್ರಕರಣಗಳಿದ್ದಾಗ ಅವರಿಗೆ ಸಮಯಾವಕಾಶನ ಕೊಟ್ಟು ಇತ್ಯರ್ಥ ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತೇನೆ. ಇದರ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದೇ ರೀತಿ ತಾವು ದಯವಿಟ್ಟು ನೋಡಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನ ತಾವೆಲ್ಲರೂ ಸಹ ಸದುಪಯೋಗ ಪಡಬೇಕು. ಮುಖ್ಯವಾಗಿ ಶೌಚಾಲಯ ನಿರ್ಮಾಣ ಏನಿದೆ ಅದರಲ್ಲಿ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯವಾದ್ದು. ಯಾಕಂದ್ರೆ ಈಗಾಗಲೇ ಕೆಲವರು ಶೌಚಾಲಯ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದರೆ ಅದಕ್ಕೆ ಸಹಾಯಧನವನ್ನ ಪಡೆದಿರುವುದಿಲ್ಲ. ಈಗ ಮಾನ್ಯ 20,000 SC/ST ಅವರಿಗೆ, ಅದಾದ ಮೇಲೆ ಮುಖ್ಯವಾಗಿ ಜನರಲ್ ಕ್ಯಾಟಗರಿ ಏನಿದ್ದಾರೆ ಅವರಿಗೆ, ಸಾಮಾನ್ಯ ವರ್ಗದವರಿಗೆ 12,000 ರೂಪಾಯಿ ಕೊಡ್ತಾರೆ. ದಯವಿಟ್ಟು ಯಾರಾದರೂ ಈಗಾಗಲೇ ಇದರ ಬೇಕು. ಅದಾದ ನಂತರ ಈ ಚರಂಡಿ ಸ್ವಚ್ಛತೆಯಲ್ಲಿ ತಮ್ಮ ಪಾತ್ರ ಎಷ್ಟಿದೆ ಮುಖ್ಯವಾಗಿದೆ. ಯಾಕಂದ್ರೆ ಅಧಿಕಾರಿಗಳು ಸ್ವಚ್ಛಗೊಳಿಸ್ತಾರೆ, ಸುಮಾರು ಒಂದು ವಾರಕ್ಕೆ ಮತ್ತೆ ಅದೇ ರೀತಿ ಪರಿಸ್ಥಿತಿಯನ್ನ ತಾವು ಕಸವನ್ನ ಅದರಲ್ಲೇ ಬಿಸಾಡೋದ್ ಮುಖಾಂತರ ಮಾಡ್ತೀರಿ. ಈಗಾಗಲೇ ನಮ್ಮ ಸ್ವಚ್ಛ ವಾಹಿನಿಗಳಿದಾವೆ, ಅವರು ಕಸ ಸಂಗ್ರಹಣೆಗೆ ಬಂದಾಗ ನಾವೆಲ್ಲರೂ ಕೊಟ್ಟು ಸಹಕಾರ ಮಾಡಬೇಕು. ಅದೇ ರೀತಿ ನಮ್ಮ ನರೇಗಾ ಯೋಜನೆಯನ್ನ ತಾವು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ ತಾವು ಯಾರು ನಿರುದ್ಯೋಗಿಗಳಾಗಿದ್ದಾರೆ ಅವರು ಕೂಲಿಯನ್ನ ಪಡೆದು ನಾವು ಕಾರ್ಯವನ್ನ ಮಾಡಬಹುದು. ಇದರ 349 ರೂಪಾಯಿ ನಾವು ಕೊಡ್ತೀವಿ. ಇದರ ವೈಯಕ್ತಿಕ ಕಾಮಗಾರಿಗಳಿದ್ದಾವೆ, ಸಮುದಾಯ ಆಧಾರಿತ ಕಾಮಗಾರಿಗಳು ಸಹ ಇದ್ದಾವೆ. ಅದೇ ರೀತಿ ಶಾಲೆಗಳೆಲ್ಲ ಸಹ ನಾವು ಈಗಾಗಲೇ ಸುಮಾರು ಶಾಲೆಗಳಿಗೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಗುರುಗಳು ಸುಮಾರು ಮನವಿಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಈಗಾಗಲೇ ಇತ್ಯರ್ಥಪಡಿಸಿ 375 ಕಾಮಗಾರಿಗಳು ತಗೊಂಡಿದ್ದೀವಿ. ಅದರಲ್ಲಿ 90 ಮಾತ್ರ ಇನ್ನು ಬ್ಯಾಲೆನ್ಸ್ ಉಳಿದಿದೆ. ಬಹುತೇಕ ಎಲ್ಲ ಕಾಮಗಾರಿಗಳನ್ನ ನಾವು 2-3 ತಿಂಗಳಲ್ಲಿ ಮುಗಿಸ್ಕೊಡ್ತೇವೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಏನು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಸುಮಾರು ಶಾಲೆಯನ್ನು ಮುಚ್ಚುತ್ತಾ ಇದ್ದಾರೆ. ಅದನ್ನ ನಾವು ನಿಯಂತ್ರಣ ಮಾಡಬೇಕಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಮುಖಾಂತರ ನಾವು ಮಾಡಬಹುದು. ಇದು ಒಂದು ನರೇಗಾದಲ್ಲಿ ನಾವು ಮಾಡ್ತಾ ಇದೀವಿ. ಕೆರೆಗಳ ಪುನಶ್ಚೇತನವನ್ನ ತಗೊಂಡಿದೀವಿ. ಈಗಾಗಲೇ ಮಾನ್ಯ ಶಾಸಕರು ಸುಮಾರು ಕೆರೆಗಳಿಗೆ ಅನುದಾನವನ್ನ CSR ಅನುದಾನದಲ್ಲಿ ತಂದಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಒಂದು 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಒಂದು 3-4 ಕೆರೆಯನ್ನ ನಾವು ಆದಷ್ಟು 4-5 ದಿವಸದಲ್ಲಿ ಪ್ರಾರಂಭ ಮಾಡಕ್ಕೆ ಮಾನ್ಯ ಶಾಸಕರ ಚಾಲನೆ ನೀಡ್ತಾ ಇದ್ದಾರೆ. ಏನ್ ಪಟ್ಟಿ ಸಾಹೇಬರು ಕೊಡ್ತಾರೆ, ಅನುಮತಿ ತಗೊಂಡು ಮುಖ್ಯವಾದದ್ದು ಕುಡಿಯುವ ನೀರಿನ ಗುಣಮಟ್ಟ ನಾವು ಪರೀಕ್ಷೆ ಮಾಡಬೇಕು. ಈಗಾಗಲೇ ನಿನ್ನೆ ಎಲ್ಲಾ ಅಧಿಕಾರಿ ಸಿಬ್ಬಂದವರಿಗೆ ಯಾವ ರೀತಿ ನಾವು ಟೆಸ್ಟ್ ಅನ್ನು ಮಾಡಬೇಕು, ನೀರನ್ನ ಯಾವ ರೀತಿ ಫ್ಲೋರೈಡ್ ಅನ್ನು ಕಂಡುಹಿಡಿಯಬೇಕು, ಈ ತರ ನಿನ್ನೆ ನಾವು ಸವಿಸ್ತಾರವಾಗಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ನೀರು ಸಂಗ್ರಹಣೆ, ಅದು ಸಿಸ್ಟಮ್ ಇರ್ಬೋದು, OSD ಟ್ಯಾಂಕ್ ಏನಿದಾವೆ ಅದನ್ನೆಲ್ಲ ಸಹ ಕ್ಲೀನ್ ಮಾಡಕ್ಕೂ ಸಹ ನಿರ್ದೇಶನ ಮಾಡಿ ಬಹುತೇಕ 70% ನಮ್ಮ ತಾಲೂಕಲ್ಲಿರುವಂತ ಎಲ್ಲಾ ಟ್ಯಾಂಕ್ಗಳನ್ನ ಸ್ವಚ್ಛತೆಗೊಳಿಸಿದ್ವಿ. ಯಾಕಂದ್ರೆ ಮಾನ್ಯ ಶಾಸಕರು ಒಂದು ನಿರ್ದೇಶನವನ್ನು ನೀಡಿದ್ರು. ಮಿಂಚನಹಳ್ಳಿ ಒಂದು ಅಹಿತಕರ ಘಟನೆ ಆದ್ಮೇಲೆ ಎಲ್ಲ ಪ್ರತಿಯೊಂದು ಪಂಚಾಯತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಕಾರ್ಯವನ್ನ ಮಾಡ್ಬೇಕಂತ ಹೇಳಿದ್ರು. ಅದೇ ಆ ನಿಟ್ಟಿನಲ್ಲಿ ನಾವು ಸುಮಾರು 70% ನಾವು ಮುಗಿಸಿದ್ದೀವಿ. ಏನು 2-3 ದಿವಸದಲ್ಲಿ 100% 100% ಅದನ್ನ ನಾವು ಪೂರ್ಣಗೊಳಿಸ್ತೀವಿ. ಅದರ ಜೊತೆಗೆ ಏನ್ ಮನೆಗಳದು ಈಗಾಗಲೇ ಮನೆಗಳು ಯಾವುದು ಬಂದಿಲ್ಲ, ಮುಂಬರುವ ದಿನ ಮನೆಗೆ ಬರ್ತವೆ. ಯಾಕಂದ್ರೆ ಬಹುತೇಕರು ಇಲ್ಲಿ ಬಂದಿರೋದು ಮನೆ ನಮಗೆ ಬೇಕಂತ ಹೇಳಿ ಮನವಿ ಕೊಡೋರು. ಈಗಾಗಲೇ ಸೆಷನ್ ಅಲ್ಲಿ ಸಾಹೇಬರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮನೆಗಳು ಬಂದ ಮೇಲೆ ತಮ್ಮೆಲ್ಲರೂ ಗೊತ್ತಿದೆ. ಈಗಾಗಲೇ ಸಹಾಯಧನ ಏನಿದೆ ಅದು ಹೆಚ್ಚಿಗೆ ಆಗಿದೆ. 1,99,000ಕ್ಕೆ ಹೋಗಿದೆ SC/ST ಅವರಿಗೆ. ಅದೇ ಜನರಲ್ ಅವರಿಗೆ 1,20,000 ಇದೆ. ಅದ್ರ ಜೊತೆಗೆ 90 ಮಾನವ ದಿನಗಳನ್ನ ನಾವು ಅದರಲ್ಲಿ ಕೂಲಿಯನ್ನು ಉಪಯೋಗಿಸಿಕೊಂಡು ನರೇಗಾದಲ್ಲಿ ಸುಮಾರು 30,000 ರೂಪಾಯಿ ನಾವು ಅದರಲ್ಲಿ ಉಪಯೋಗಿಸ್ಕೋಬಹುದು. ಅದರಿಂದ ಏನ್ ಮನೆಗಳು ಬಂದಾಗ
ಗ್ರಾಮ ಸಭೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದು ಮಾನ್ಯ ಶಾಸಕರು ಈಗಾಗಲೇ ಹೇಳಿದ್ದಾರೆ. ನಾವು ಸೆಷನ್ ಅಲ್ಲಿ ಅದನ್ನ ಆದಷ್ಟು ಬೇಗ ಮನೆಗಳು ಬಂದಾಗ ನಾವು ಏನು ನಿವೇಶನ ರಹಿತ ಮತ್ತೆ ವಸತಿ ರೈತರಿದ್ದಾರೆ ಅವ್ರಿಗೆಲ್ಲರೂ ಸಹ ಸಹಾಯವಾಗ್ತದೆ. ನಿವೇಶನ ರೈತರ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 700 ಜನ ನಿವೇಶನ ರೈತಿದ್ದಾರೆ. ಅದಕ್ಕೆ ನಮ್ಮ MLA ಸಾಹೇಬರು ಒಂದು ನಿರ್ದೇಶನ ಕೊಟ್ಟ ಮೇಲೆ ಎಲ್ಲ ಎಲ್ಲಿ ಸರ್ಕಾರಿ ಜಮೀನುಗಳಿದ್ದಾವೆ ಅದನ್ನು ರೈತರಿಗೆ ಕೊಡ್ಬೇಕಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು 6 ತಿಂಗಳಿಂದಲೇ 276 ನಾವು ನಿವೇಶನಗಳನ್ನ ಮುಗಿಸಿದೀವಿ. ಈಗಾಗಲೇ 5 ಪಂಚಾಯಿತಿಯಲ್ಲಿ ಕಾರ್ಯನ ಮುಗಿಸಿದೀವಿ. ಇನ್ನು ಉಳಿದ 25 ಪಂಚಾಯಿತಿಗಳು ಸಹ ನಾವು ಕಾರ್ಯವನ್ನು ಮುಗಿಸಿ ನಮ್ಮ ತಾಲೂಕನ್ನ ವಸತಿ ಇದರಲ್ಲಿ ನಿವೇಶನ ರಹಿತ ಏನಿದೆ ಪ್ರತಿಯೊಬ್ಬರಿಗೂ ವಸತಿ ಮುಕ್ತ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕ್ರಮ ವಹಿಸಿದ್ದೀವಿ. ಈಗ ಪ್ರತಿಯೊಬ್ಬರಿಗೂ ಸಹ ನಿವೇಶನ ಮನೆ ಕೊಡೋದು ಮಾನ್ಯ ಶಾಸಕರ ಒಂದು ಉದ್ದೇಶ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳದೆ ದಯವಿಟ್ಟು ತಾವೆಲ್ಲರೂ ಸಹ ಬಾಪೂಜಿ ಸೇವಾ ಕೇಂದ್ರ ಅಂತಿದೆ ನಮ್ಮ ಗ್ರಾಮ ಪಂಚಾಯತಿಗಳೇ, ಅಲ್ಲಿಗೆ ತಾವು ಭೇಟಿ ನೀಡಿದಾಗ ಮಾಹಿತಿಯನ್ನ ಕೊಡ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಇನ್ನೂ ಸುಮಾರು 32 ಇಲಾಖೆಯವರು ಇದನ್ನು ಮಾತಾಡೋದು. ಅದರಿಂದ ಹೆಚ್ಚಿನ ಸಮಯ ತಗೊಳ್ಳದೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅಷ್ಟೇ ನಾನು ಮಾತಾಡಿಸ್ತೇನೆ ಅಷ್ಟೇ.